ಬೈರತಿ ಸುರೇಶ್ ಅವರು ಹೇಳಿದ್ದಾರೆ. Yes, sir. ಅವರು ಇಬ್ರು ಸೇರಿದಂತೆ understanding ಮಾಧ್ಯಮ ಅಲ್ಲ. ಹೌದು. ಥ್ಯಾಂಕ್ ಯು ಮಿನಿಸ್ಟರ್. ಅದನ್ನ ಕ್ಲಿಯರ್ ಮಾಡಿದ್ರಿ. ಹೇಳ್ಬೇಕಾಗಿತ್ತು. ಎಲ್ಲ ಮಾಧ್ಯಮದವ್ರು ಯೂಸ್ಲೆಸ್ ಫೆಲೋಸ್, ಸುಮ್ಮನೆ ಸೃಷ್ಟಿ ಮಾಡಿಬಿಡ್ತಾರೆ ಎಚ್ ಕೆ ಪಾಟೀಲ್ TRPಗೆ. ಅದೊಂದು ಸೇರಿಸ್ಬಿಡ್ತಾರೆ. TRPಗೆ ಸರ್ ಸ್ಟ್ಯಾಂಡರ್ಡ್ಗಳಂತಂದು. ಎಸ್, ಅಲ್ಲ, ಒಬ್ರು ಕೇಳಿದ್ಮೇಲೆ ಉಳಿದವ್ರು ಕೇಳ್ಬೋದ್ರಿ, ತಪ್ಪೇನಿದೆ. ಜಮೀರು ಮುಸ್ಲಿಮರನ್ನ ಮಂತ್ರಿ CM ಮಾಡಿ ಅಂತ ಯಾಕ್ರಿ ಕೇಳಬಾರ್ದು? ಜಾರ್ಜು ನನ್ನ ಕ್ರೈಸ್ತರ ಪರವಾಗೋ ಅಥವಾ ಈ ರಾಜ್ಯಕ್ಕೆ ಅಷ್ಟು ವರ್ಷದಿಂದ ಇದ್ದೀನಿ, ನನ್ನನ್ನು CM ಮಾಡಿ ಅಂತ ಯಾಕ್ರಿ ಕೇಳಬಾರ್ದು? ಎಲ್ಲರೂ ಕೇಳ್ರಪ್ಪ, ಕೇಳಕ್ಕೇನು? ಖಾಲಿ ಇದ್ರೆ ಅಲ್ವಾ ಸರ್? ಅದು ಬೇರೆ ವಿಚಾರ. ಖಾಲಿ ಮಾಡ್ಕೊಂಡು ಕೇಳಬೇಕು. ಪೋಸ್ಟಿಂಗ್ ಅಲ್ಲಿ ಸರ್ಕಾರದಲ್ಲಿ ಕೇಳ್ಕೊಂಡಿದ್ರೆ ಖಾಲಿ ಇದ್ರೆ ಕೊಡ್ತೀನಿ, ಖಾಲಿ ಇದ್ದಾಗ ಕೊಡ್ತೀನಿ, ಖಾಲಿ ಮಾಡಿಸ್ಬಿಟ್ಟು ಬರ್ತಾರಲ್ಲಿ. ಹಂಗೆ ಖಾಲಿ ಮಾಡಿಸ್ಕೊಳ್ಳಿ ಬೇಕಿತ್ತು ನಿಮಗೆ. ನಮ್ಮ ಪ್ರಾಬ್ಲಮ್ ಅದಲ್ಲ. ದೇರ್ ಇಸ್ ಅನ್ ಇಂಪೆಂಡಿಂಗ್ ಫ್ಲಡ್ ಆಗೋಬಹುದು ಅನ್ನೋ ಲಕ್ಷಣಗಳು ಹಲವೆಡೆಗಳಲ್ಲಿ ಕಾಣಿಸ್ತಾ ಇದೆ. ಇತ್ತ ಆರೋಗ್ಯದ ವಿಚಾರದಲ್ಲಿ ಡೆಂಗ್ಯೂ ಮಾರಿ ತರ ಕಾಡೋ ಎಲ್ಲ ಲಕ್ಷಣಗಳನ್ನು ತೋರಿಸ್ತಾ ಇದೆ. ಆಡಳಿತವನ್ನು ನಡೆಸಲಿಕ್ಕೆ ಯೋಗ್ಯತೆ ಇದ್ರೆ ಆಡಳಿತ ನಡೆಸಿ 136 ಜನ ಇಟ್ಕೊಂಡು, ಅದಾಗದೇ ಇದ್ದರೆ ಖಾಲಿ ಮಾಡ್ಕೊಂಡು ಮನೆಗೆ ಹೋಗಿ, ಎರಡರಲ್ಲಿ ಒಂದು ಮಾಡಿ. ಇಸ್ ದಿಸ್ ದ ವೇ ಎ ಸ್ಟೇಬಲ್ ಗವರ್ಮೆಂಟ್ ವಿತ್ ಸಚ್ ಎಲಿಫೆಂಟೈನ್ ಆನೆಗಾ ರೀತಿಯ ಬಲ ಇರುವಂಥ ಸರ್ಕಾರಗಳು ನಡ್ಕೊಳ್ಳೋ ರೀತಿ ಏನಿದು? ವಿತ್ ಸಚ್ ಸ್ಟ್ರಾಂಗ್ ಲೀಡರ್ಸ್, ಅಷ್ಟು ಶಕ್ತಿಯುತವಾದ ನಾಯಕರುಗಳು ಇಟ್ಕೊಂಡು ನಿಮ್ಮ ಲೀಡರ್ಗಳ ಬಾಯಿನ ಮುಚ್ಚಿಸ್ಕೊಳಕ್ಕಾಗಲ್ಲ ಅಂತಂದರೆ ಈ ನಮ್ಮ ಬಾಯಿನೇನು ಬಡಿತೀರಿ ನೀವು ಕೂತ್ಕೊಂಡು? ಕಾಮನ್ ಸೆನ್ಸ್ ಇಲ್ಲ ಸ್ವಲ್ಪನೂ. ಯಾರು ಏನು ಬೇಕಾದ್ರೂ ಕೇಳ್ಕೊಳ್ಳಿ, ನಮಗೆ ಸಂಬಂಧ ಇಲ್ಲ. ಅದು ನಮಗೆ ಬೇಕಾಗಿರೋದು ರನ್ ದ ಗೌರ್ಮೆಂಟ್ ಪ್ರಾಪರ್ಲಿ ಅಂದರೆ ಈಗೇನ ನಿಂತೋಗ್ಬಿಟ್ಟಿದ್ಯಾ ಕೆಲಸ ಎಲ್ಲ? ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ನಿಮ್ಗೆ ಯಾವನು ಹೇಳ್ದವನು? ಕಾಣಿಸ್ತಿದೆ. ಯಾವಾಗಲೂ ನೀವು ಕೆಲಸ ಮಾಡ್ತಿದ್ದೀರಿ ಅನ್ನೋದು, ಒಂದು ಸ್ಥಿರತೆ ಅನ್ನೋದು ಸರ್ಕಾರಕ್ಕೆ ಎಲ್ಲಿ ಬರುತ್ತೆ ಅಂದರೆ, ಬರೀ ಎಲ್ಲೋ ಒಂದು ರಸ್ತೆ ಮಾಡಿಬಿಟ್ರಲ್ಲ. ದ ವೇ ಗೌರ್ಮೆಂಟ್ ಲುಕ್ಸ್ ಇನ್ ಟು ಫ್ಯೂಚರಲ್ಲಿ ಹೇಗೆ ಮಾಡಬೇಕು ಅಂತ ಒಂದು ವರ್ಷ ಆಯಿತು. ಒಂದು ಪ್ಲ್ಯಾನ್ ಏನಾದ್ರು ಮಾಡ್ಕೊಂಡು ಬಂದಿದ್ದೀರಿ ಆಚೆಗೆ? ಅಭಿವೃದ್ಧಿ ಏನು ತೊಂದರೆ ಇಲ್ಲ, ಏನು ಹೇಳಿ ನೋಡೋಣ ಯಾವ್ದಾರು. ಆಲ್ ರೈಟ್, ನೀವು ಒಂದು ವರ್ಷದಲ್ಲಿ ಪ್ಲ್ಯಾನ್ ಮಾಡೋದು ಯಾವ್ದಾರು ಒಂದು ಕೆಲಸ ತೋರಿಸ್ರಪ್ಪ ನನಗೆ, ಯಾರು ಒಬ್ಬರು ನೋಡೋಣ. ಬರೀ ಉಡಾಪೆ ಹೊಡ್ಕೊಂಡು ಕಾಲ ಕಳೆದು ಬಿಟ್ರಿ. ಆರಂಭದ 6 ತಿಂಗಳು 8 ತಿಂಗಳು ಗ್ಯಾರಂಟಿಲಿ ಕಾಲ ಕಳೆದ್ರಿ, ಆಮೇಲೆ ಎಲೆಕ್ಷನಲ್ಲಿ ಕಾಲ ಕಳೆದ್ರಿ, ಈಗ ಇದ್ರಲ್ಲಿ ಕಾಲ ಕಳ್ಕೊಂಡು ಓಡಾಡ್ತಾ ಇದ್ದೀರಿ. ಗ್ಯಾರಂಟಿನೇ ಸಾಧನೆ ಅನ್ನೋದಾದ್ರೆ ಯಾವ್ದಾದ್ರು ಒಂದು ಮಾಡಬೇಕಪ್ಪ. ವಾಟ್ ಸಾರ್ಟ್ ಆಫ್ ಹೈಕಮಾಂಡ್ ಇಸ್ ಯುವರ್ ಪಾರ್ಟಿ? ಒಂದು ಕ್ಲಾರಿಟಿ ಕೊಡೋಕ್ಕಾಗಲ್ವ? ಎಲ್ಲ ಬಾಯಿ ಮುಚ್ಕೊಂಡು ಇರಿ ಅಂತ ಹೇಳಬೇಕು. ಇದನ್ನು ಮಾಡಬೇಕು. ವೆರಾಸ್ ಅಲ್ಲೆಲ್ಲ ಬಂದ್ಬಿಟ್ಟು ಇದು NDA ಸರ್ಕಾರ ಅಸ್ಥಿರವಾಗಿದೆ, ಅದು ಸರಿ ಇಲ್ಲ, ಅದು ವೀಕ್ ಆಗ್ಬಿಟ್ಟಿದೆ. ಇದೇನಿದು ಸ್ಟ್ರಾಂಗಾ? ಜನ ಹಂಗೆ ಅನ್ಕೋಬೇಕಾಯ್ತೇನ? ನೀವು ಬಡ್ದಾಡ್ಕೊಳ್ಳೋದು ನೋಡ್ತಾ ಇದ್ರೆ ಒಳ್ಳೆ ದಾಯಾದಿಗಳ ಥರ ಬಡ್ದಾಡ್ತಾರೆ. ಎಸ್,